ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೆಸೆಂಟ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಹೈ ವೋಲ್ಟೇಜ್ ಪಂದ್ಯ RCB ವರ್ಸಸ್ LSG ನಡುವೆ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಜಾಸ್ತಿ ರನ್ ಹೊಡಿತಾರೆ ಆ್ಯಂಡ್ ಯಾರು ಜಾಸ್ತಿ ವಿಕೆಟ್ ತೊಗೊತಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ಕೊಳ್ಳೋಣ. ಆ್ಯಂಡ್ RCB ಅವರು ಗೆದ್ದರೂ ಕೂಡ ಎಷ್ಟು ಮಾರ್ಜಿನಲ್ಲಿ ಗೆದ್ದರೆ ಟಾಪ್ 1ಗೆ ಹೋಗೋಕ್ಕೆ ಸಾಧ್ಯತೆ ಇದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ಕೊಳ್ಳೋಣ. ಬನ್ನಿ, ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಣ ಅಂತ ಹೇಳ್ತಾ ಬನ್ನಿ ಈಗ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಗೈಸ್, ಮೊದಲನೇದಾಗಿ ನಿನ್ನೆ ಮುಂಬೈ ಅವರು ಸೋತಿರೋದ್ರಿಂದ ಕ್ಲಿಯರ್ ಕಟ್ ಆಗಿ ಈಗ ಒಬ್ಬರೇ ಫೇವರೇಟ್ ಇರೋದು, ಅದು ಪಂಜಾಬ್ ಅವರು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ಟಾಪ್ 2ಗೆ ಹೋಗೋದಕ್ಕೆ RCB ಅವ್ರಿಗೆ ಲೈಕ್ ಹೈ ಪಾಸಿಬಿಲಿಟೀಸ್ ಇದೆ. ಹೆಂಗೆ ಅಂತಂದ್ರೆ ಮ್ಯಾಚ್ ಗೆದ್ರೆ ಸಾಕು ಟಾಪ್ 2ಗೆ ಹೋಗ್ಬೋದು, ಬಟ್ ಟಾಪ್ 1ಗೆ ಹೋಗಬೇಕು ಅಂತಂದ್ರೆ ತುಂಬಾ ಕಷ್ಟಪಡಬೇಕು. ಎಕ್ಸಾಕ್ಟ್ಲಿ. ಸೊ ಟಾಪ್ 1ಗೆ ಹೋಗಬೇಕು ಅಂದರೆ ಏನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ ಇದೆ. ನೆಟ್ ರನ್ ರೇಟು ತುಂಬ ಇಂಪಾರ್ಟೆನ್ಸ್ ಕೊಡುತ್ತೆ ಟಾಪ್ 1ಗೆ ಕೂತ್ಕೊಳ್ಬೇಕು ಅಂತಂದರೆ. ಆ್ಯಂಡ್ ಎಸ್ಪೆಷಲಿ ಈಗ ಪಂಜಾಬ್ ಅವ್ರದ್ದು ನೆಟ್ ರನ್ ರೇಟ್ ನೀವು ನೋಡೋ ಹಾಗಿದ್ರೆ ಪ್ಲಸ್ 0.372 ಅಲ್ಲಿದೆ. ನಮ್ಮ ನೆಟ್ ರನ್ ರೇಟ್ ನೋಡೋ ಹಾಗಿದ್ರೆ ಪ್ಲಸ್ 0.255 ಅಲ್ಲಿದೆ. ಸೊ ಅರೌಂಡ್ ಇಲ್ಲಿ 0.120 ಅಷ್ಟು ಡಿಫ್ರೆನ್ಸ್ ಇದೆ ನೆಟ್ ರನ್ ರೇಟು. ಬಟ್ ಇದು ಹೆಂಗಪ್ಪ ಈ ನೆಟ್ ರನ್ ರೇಟ್ನ ನಾವು ಕಮ್ಮಿ ಮಾಡ್ಕೊಳ್ಬೇಕು ಅಂತಂದರೆ, ಹೆಂಗೆ ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದರೆ ಇಷ್ಟೇ ಸಿಂಪಲ್. RCB ಅವ್ರು ಏನಾದರೂ ಟಾಸ್ನ ಗೆದ್ದು ಅಂತಂದರೆ ಮೊದಲನೇದಾಗಿ ಬ್ಯಾಟಿಂಗ್ನ ತೊಗೊಂಡು ಅರೌಂಡ್ ಒಂದು 250-240 ಆ ಥರ ರನ್ ಸ್ಕೋರ್ ಮಾಡಬೇಕಾಗುತ್ತೆ. ಅದನ್ನು ಡಿಫೆಂಡ್ ಮಾಡ್ಕೊಳ್ಬೇಕು ಅಂತಂದರೆ ಅವ್ರನ್ನ 100-150 ಒಳಗಡೆ ಅಲೌಟ್ ಮಾಡ್ಕೊಳ್ತು ಅಂತಂದರೆ ನಮಗೆ ನೆಟ್ ಆಟೋಮೆಟಿಕಲಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ದಟ್ಟು ಹೆಂಗೆ ಅಂತಂದರೆ ನಾವು ಆ ವಿಕೆಟ್ಸ್ಗಳನ್ನ ಫಸ್ಟ್ ಏನು ಬ್ಯಾಟಿಂಗ್ ಆಡ್ತಾ ಇರ್ತೀವಿ ಅಲ್ಲೂ ಕೂಡ ವಿಕೆಟ್ಸ್ಗಳನ್ನ ಕಮ್ಮಿ ಮಾಡ್ಕೊಳ್ಬೇಕಾಗುತ್ತೆ, 4 ವಿಕೆಟ್ ಆಟ ಆಡ್ಕೊಳ್ಬೇಕು. ಆ್ಯಂಡ್ ಇಲ್ಲಿ ಬೇಗ ಅಲೌಟ್ ಮಾಡ್ತು ಅಂತಂದರೆ ಇನ್ನೂ ಓವರ್ಸ್ಗಳು ಇದ್ದಂಗೆ, ಇನ್ನು ಇನ್ ಕೇಸ್ ಏನಾದರೂ ನಾವು ಬೇಗ ಓವರ್ಸ್ನ ಮಿಕ್ಕಿಸ್ಕೊಂಡು 4 ಓವರು 3 ಓವರ್ ಹಂಗೆ ಮಿಕ್ಕಿಸ್ಕೊಂಡು ಗೆಲ್ತು ಅಂತಂದರೆ ಪಂಜಾಬ್ನ ಬೀಟ್ ಮಾಡ್ಬೋದು, ನೆಟ್ ರನ್ ರೇಟ್ ಟಾಪಲ್ಲಿ ಬರ್ಬೋದು. ಬಟ್ ಎನಿವೇಸ್ ಆ ಒಂದು ಆಸೆ ನನಗೂ ಆಸೆ ಇದೆ, ಯಾಕಂದರೆ ಟೇಬಲ್ ಟಾಪರ್ಸಲ್ಲಿ ಕೂತ್ಕೊಂಡು IPLನ ಗೆಲ್ಲೋದು ಮಜಾನೇ ಬೇರೆ. ಬಟ್ ಒಂದೇನಪ್ಪ ಅಂತಂದರೆ ಟೇಬಲ್ ಟಾಪರ್ಸ್ಗಿಂತ ಈಗ ಸದ್ಯಕ್ಕೆ ಮ್ಯಾಚ್ನ ಗೆಲ್ಲೋದು ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ LSG ಕಡೆ ತುಂಬಾ ಸಪೋರ್ಟ್ ಇರುತ್ತೆ. ಹೋಮ್ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ದಾರೆ, ಇವತ್ತು ಏಕನಾ ಸ್ಟೇಡಿಯಂ ಅಲ್ಲಿ ನಡೀತಾ ಇರೋದು ಎಕ್ಸಾಕ್ಟ್ಲಿ. ಸೊ ಲಾಸ್ಟ್ ಮ್ಯಾಚ್ ಅಂತ ಬಂದಾಗ ಲೀಗ್ ಎಲ್ಲ ಯಾರು ಎಲಿಮಿನೇಟ್ ಆಗಿದ್ರು ಅವರೆಲ್ಲ ಒಂಥರ ಡಿಫ್ರೆಂಟ್ ಟೀಮ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಎಲ್ಲ ಏನೋ 10 ಸತಿ ಚಾಂಪಿಯನ್ಸ್ ಬೀಸ್ಟ್ ತರ ಕಾಣ್ತಾ ಇದ್ದಾರೆ, ಆ ತರ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಎಲ್ಲರೂ ಪ್ರತಿಯೊಂದು 6 ಟೀಮ್ಗಳು ಏನು ಎಲಿಮಿನೇಟ್ ಆಗಿದೆ ಎಲ್ಲಾ ಟೀಮ್ಗಳು ಅದೇ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಹೈದರಾಬಾದ್ 2-2 ಕನ್ಸಿಕ್ಯೂಟಿವ್ ಆಗಿ ಮ್ಯಾಚ್ ನ ಗೆದ್ರು. ಚೆನ್ನೈ ಅವರು ಲಾಸ್ಟ್ ಮ್ಯಾಚ್ ಗೆಲ್ಲಕ್ಕೆ ಆಗಲ್ಲ ಅಂತ ಒಂದ್ ಸೈಡ್ ಮಾಡಾಕ್ಬಿಟ್ಟು GT ಅವ್ರನ್ನ 200+ ಹೊಡೆದಿರೋ 230 ಎಕ್ಸಾಕ್ಟ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಮ್ಯಾಚ್ ಹೈದರಾಬಾದ್ ಚೆನ್ನಾಗಿ ಆಡಿದ್ರು, ಲಕ್ನೋದವರು ಅಷ್ಟೇ ಅದೇ ರೀತಿ ಸಖತ್ತಾಗಿ ಆಡಿದ ಮ್ಯಾಚ್ಗಳನ್ನ. ಸೊ ನನ್ನ ಪ್ರಕಾರ ಏನಾದರೂ ಒಂದು ಚಾನ್ಸ್ ಇದೆ ಅಪ್ಪ ಅಂತಂದರೆ RCB ಅವ್ರಿಗೆ ಇದೆ ಅಂತ ಅನ್ಕೊತೀನಿ. 50-50 ಇದೆ. ಯಾಕೆ ಅಂತಂದರೆ LSG ಅವ್ರಿಗೆ ಪ್ರೆಷರ್ ಇರಲ್ಲ, ಬಟ್ ನಮಗೇನು ಪ್ರೆಷರ್ ಇರುತ್ತೆ ಅಂತಂದರೆ ಟಾಪ್ 1ಗೆ ಹೋಗ್ಬಿಡೋಣ, ಗೆದ್ದರೆ ಸಾಕು, ಯಾಕಂದರೆ ನಮಗೆ ಇನ್ನೊಂದು ಚಾನ್ಸ್ ಸಿಗುತ್ತಲ್ವ ಎಲಿಮಿನೇಟ್ರಲ್ಲಿ. ಸೊ ಅದನ್ನು ತಲೆಯಲ್ಲಿ ಹಿಡ್ಕೊಂಡು ಗೇಮ್ ಆಡ್ತಾ ಇರ್ತಾರೆ. ಬಟ್ ಎನಿವೇಸ್ ಈಗ ಸಿಂಪಲ್ ಟ್ರಿಕ್ಸ್ ಏನಪ್ಪ ಅಂತಂದರೆ ಇವತ್ತಿನ ಮ್ಯಾಚಸ್ಗಳಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ನಮ್ಮ ಬ್ಯಾಟರ್ಸ್ಗಳು ಅಂತಲೇ ಹೇಳ್ತೀನಿ. ಫಿಲ್ ಸಾಲ್ಟ್ ಅವರು ನಿಮ್ಗೆ ಗೊತ್ತೇ ಇದೆ, ಸೊ ಅವರು ಕೂಡ ಕಮ್ ಬ್ಯಾಕ್ ಮಾಡಿರೋದು ನಿಮ್ಗೆ ಗೊತ್ತಿದೆ. ಫಾರ್ಮಲ್ಲಿ ಇದ್ದಾರೆ, ಫಿಲ್ ಸಾಲ್ಟ್ ಅವ್ರು ಫಾರ್ಮಲ್ಲಿ ಇದ್ದಾರೆ, ವಿರಾಟ್ ಕೊಹ್ಲಿ ಅವ್ರು ಫಾರ್ಮಲ್ಲಿ ಇದ್ದಾರೆ. ಇಲ್ಲಿ ಕನ್ಸರ್ನ್ ಆಗ್ತಿರೋದೇನಪ್ಪ ಅಂತಂದರೆ ಮಯಾಂಕ್ ಅಗರ್ವಾಲ್ ಅವರ ಜಾಗದಲ್ಲಿ ಒಂದು ಸ್ವಲ್ಪ ಕನ್ಸರ್ನ್ ಆಗ್ತದೆ. ಯಾಕಂದರೆ ಲಾಸ್ಟ್ ಮ್ಯಾಚು ಈ ಪಿಚ್ಚಲ್ಲಿ ಅವ್ರು ಆಡಬೇಕಾದ್ರೆ ಅಷ್ಟಕ್ಕಷ್ಟೇ ರನ್ಸ್ ಮಾಡಿದ್ದಾನೆ. ನಿಮ್ಗೆ ಗೊತ್ತಿರೋ ಬಾಲ್ ಟು ಬಾಲ್ ರನ್ಸ್ನ ಸ್ಕೋರ್ ಮಾಡಿರೋದು 11 ರನ್ ಹೊಡೆದಿದ್ದಾರೆ ಅಷ್ಟೇ. 11 ರನ್ ಹೊಡೆದಿರೋ. ಬಟ್ ನನ್ನ ಪ್ರಕಾರ ಏನಪ್ಪ ಅಂತಂದರೆ ಮಯಾಂಕ್ ಅಗರ್ವಾಲ್ ಒಂದು ಸ್ವಲ್ಪ ಫಾಸ್ಟ್ನ ಪಿಕಪ್ ತೊಗೊಳ್ಬೇಕಾಗುತ್ತೆ. ಆದಷ್ಟು ರನ್ಸ್ ಔಟ್ ಆದರೂ ಪರವಾಗಿಲ್ಲ, ಯಾಕಂದರೆ ಔಟ್ ಆದರೂ ನಮಗೆ ಇನ್ನೂ ರಜತ್ ಪಟಿದಾರ್ ಅವರು ಇದ್ದಾರೆ, ಜಿತೇಶ್ ಶರ್ಮಾ ಅವರಿದ್ದಾರೆ. ಸೊ ಆಮೇಲೆ ರಮರಾಜ್ ಫೋರ್ಟ್ ಕೂಡ ಬರ್ತಾರೆ, ಆ್ಯಂಡ್ ಟಿಮ್ ಡೇವಿಡ್ ಕೂಡ ಫಿನಿಶಿಂಗಲ್ಲಿ ಇರ್ತಾರೆ. ಬಟ್ ನನಗೆ ಅನ್ಸಿದ್ದೇನಪ್ಪ ಅಂತಂದರೆ ನಮಗೆ ಮಿಡಲ್ ಆರ್ಡರ್ ನಮಗೆ ಸ್ಟ್ರಾಂಗೆಸ್ಟ್ ಆಗಿ ಕಾಣಿಸ್ಕೊಳ್ತಾ ಇರೋದು. ಯಾಕೆಂದರೆ ನಮಗೆ ಟಿಮ್ ಡೇವಿಡ್, ರಮರೇಶ್ ಫೋರ್ಡ್ ಅವರು ಇದ್ದಾರೆ. ಎಕ್ಸಾಕ್ಟ್ಲಿ. ಅಲ್ಲಿದ್ದಾಗ ನಮಗೆ ಜಿತೇಶ್ ಶರ್ಮಾ 3 ಜನ ಇದ್ದಾಗ ನಮ್ಮ ಮೇಲೆ ಭರವಸೆ ಇಟ್ಕೊಳ್ಬೋದು. ಯಾಕಂದರೆ ರಜತ್ ಪಟಿದಾರ್ ಅವರು ಸ್ವಲ್ಪ ಫಿಂಗರ್ ಇಂಜುರಿ ಆದಮೇಲೆ ಒಂದು ಸ್ವಲ್ಪ ಫಾರ್ಮ್ನ ಡಿಪ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಎನಿವೇಸ್ ಅವರ ಫಾರ್ಮ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಯಾಕಂದರೆ ಅವರ ಫಿಂಗರ್ ಇಂಜುರಿ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ತಾ ಇರೋದು. ಮೇನ್ ಥಿಂಗ್ ಅವರ ಕ್ಯಾಪ್ಟನ್ಸಿ ತುಂಬ ಇಂಪಾರ್ಟೆಂಟ್ ಕೊಡುತ್ತೆ ಟೀಮ್ಗೆ. ಯಾಕಂದರೆ ಯಾವ ರೀತಿ ಲೀಡ್ ಮಾಡಿದ್ದಾರೆ CSK ಮೇಲಾಗಿರ್ಬೋದು, ಮುಂಬೈ ಮೇಲಾಗಿರ್ಬೋದು, ಸಕ್ಕತ್ ಅಂತ ಹೇಳ್ತೀನಿ. ನನ್ನ ಪ್ರಕಾರ RCBಗೆ ಆಫ್ಟರ್ ವಿರಾಟ್ ಕೊಹ್ಲಿ ಅವರು ಆಫ್ಟರ್ 5 ಪ್ಲೇಸಸ್ ಯಾರಪ್ಪ ಬೆಸ್ಟ್ ಕ್ಯಾಪ್ಟನ್ಸಿ ಮಾಡ್ತಾ ಇರೋದು ಅಂದರೆ ಅದು ರಜತ್ ಪಟಿದಾರ್ ಅಂತಲೇ ಹೇಳ್ತೀನಿ. ಸೊ ಗೈಸ್, ಇನ್ನೂ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಬನ್ನಿ RCB ಪರ ಯಾರು ಜಾಸ್ತಿ ರನ್ ನೋಡಿದ್ದಾರೆ ಅಂತ ತಿಳ್ಕೊಂಬರೋಣ. ಸೊ ಗೈಸ್, ಇವತ್ತಿನ ಮ್ಯಾಚಸಲ್ಲಿ ಯಾರು ಹೈಯೆಸ್ಟ್ ರನ್ಸ್ ಮಾಡ್ತಾರಪ್ಪ ಅಂತಂದರೆ ಎಕ್ಸಾಕ್ಟ್ಲಿ ನನಗನ್ನಿಸ್ತಾ ಇರೋದು ರಜತ್ ಪಟಿದಾರ್ ಅವರು, ನಮ್ಮ ರಾಪ ಅವರು ರನ್ಸ್ ಮಾಡ್ತಾರೆ ಅಂತ ಅನ್ನಿಸ್ತದೆ. ಯಾಕೆಂದರೆ ತುಂಬ ಮ್ಯಾಚಸ್ಗಳಿಂದ ಅವ್ರ ಕಡೆಯಿಂದ ಬ್ಯಾಟಿಂದ ರನ್ಸ್ ಬಂದಿಲ್ಲ. ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂದ ರನ್ಸ್ ಬಂದಿದೆ, ಫಿಲ್ ಸಾಲ್ಟ್ ಅವರಿಂದ ರನ್ಸ್ ಬಂದಿದೆ. ಮೇ ಬಿ ಇವತ್ತು ಯಾಕೋ ಒಂದು ಟ್ರಿಕ್ ಬರ್ತಾ ಇದೆ ಅಂತಂದರೆ ಫಿಲ್ ಸಾಲ್ಟ್ಗೆ ಮತ್ತು ವಿರಾಟ್ ಕೊಹ್ಲಿಗೆ ಸಖತ್ತಾಗಿ ಪ್ಲಾನ್ ಮಾಡ್ಕೊಂಡು ಬಂದು ಬೇಗ ಔಟ್ ಮಾಡ್ತಾರೇನೋ. ನನ್ನ ಪ್ರಕಾರ ಮಯಾಂಕ್ ಅಗರ್ವಾಲ್ ಮತ್ತು ಎಸ್ಪೆಷಲಿ ರಜತ್ ಪಟಿದಾರ್ ಹೌದು. ಸೊ ಮಯಾಂಕ್ ಅಗರ್ವಾಲ್ ಇವಾಗಲೇ ಜಡ್ಜ್ ಮಾಡೋಕ್ಕಾಗಲ್ಲ, ಬಟ್ ನನಗೆಲ್ಲೋ ಅನ್ನಿಸ್ತಾ ಇದೆ ಒಂದು ಸ್ವಲ್ಪ ಪರ್ಸ್ನಲ್ ಆಗಿ ಚೆನ್ನಾಗಿ ಆಡ್ತಾರೇನೋ ಅಂತ. ಬಟ್ ರಜತ್ ಪಟಿದಾರಿಂದ ಹೈ ರನ್ ಸ್ಕೋರ್ ಬರುವಂಥ ಪಾಸಿಬಿಲಿಟೀಸ್ ಇವತ್ತಿನ
ಮ್ಯಾಚಲ್ಲಿ ಇದೆ. ಎಸ್, ಇನ್ನು ವಿಕೆಟ್ ಯಾರು ಜಾಸ್ತಿ ತಗೋತಾರೆ ಆರ್ ಸಿ ಬಿ ಪರ ಅಂತ ಕೇಳೋಗಿದ್ರೆ ಸೊ ಜಾಸ್ ದ ಬಾಲ್ಸ್ ಬಂದಿದ್ದಾರೆ. ಸೊ ಇವತ್ತಿನ ಮ್ಯಾಚು ಆಡೇ ಆಡ್ತಾರೆ. ತುಂಬ ಜನ ನಿನ್ನೆ ವಿಡಿಯೋಗಳು ಕೇಳಿದ್ರು IPL ಪ್ಲೇ ಆಫ್ ಮಾತ್ರ ಆಡ್ತೀನಿ ಅಂತ ಹೇಳಿದ್ರು, ಮ್ಯಾಚ್ ಆಡ್ತಾರ, ಲೀಗ್ ಮ್ಯಾಚ್ ಕೊನೆ ಮ್ಯಾಚ್ ಆಡ್ತಾರ ಅಂತ ಕೇಳಿದ್ರು. ಎಕ್ಸಾಕ್ಟ್ಲಿ ಹೌದು. ಸೊ ಇವತ್ತಿನ ಮ್ಯಾಚು ಏನು LSG ಆರ್ ಸಿ ಬಿ ನಡೀತಾ ಇದೆ, ಈ ಮ್ಯಾಚಲ್ಲಿ ಜಾಸ್ ಹಜಲ್ವುಡ್ ಅವರು ಇದ್ದೇ ಇರ್ತಾರೆ ಆ್ಯಂಡ್ ಅವರು ಹೈಯೆಸ್ಟ್ ವಿಕೆಟ್ ತೊಗೊತಾರೆ ಗೈಸ್ ಇವತ್ತಿನ ಮ್ಯಾಚಲ್ಲಿ. ಹೈಯೆಸ್ಟ್ ವಿಕೆಟ್ ಟೇಕರ್ ನನ್ನ ಪ್ರಕಾರ ಜಾಸ್ ದ ಬಾಸ್, ಅದು ಎರಡು ಮಾತೇ ಇಲ್ಲ. ಯಾಕಂದರೆ ಇನ್ನೂ ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಮ್ಯಾಚಸ್ ಕಮ್ಮಿ ಆಡಿರೋದು ಜಾಸ್ ದ ಬಾಸ್ ಅವರು, ಮಿಗ್ದವರೆಲ್ಲ ಜಾಸ್ತಿ ಮ್ಯಾಚಸ್ಗಳು ಆಡಿರೋದು. ನನ್ನ ಪ್ರಕಾರ ಇನ್ನೊಂದು 4-5 ವಿಕೆಟ್ ತೊಗೊಳ್ತು ಅಂತಂದರೆ ಮೇ ಬಿ ಬಂದುಬಿಡ್ತಾರೆ ಟ್ಯಾಪ್ ರೇಸಲ್ಲಿ. ಸೊ ನೋಡೋಣ, ಕಾದು ನೋಡೋಣ. ಯಾಕೆ ಅಂದರೆ ನಾನು ವೆಯ್ಟ್ ಮಾಡ್ತಿರೋದೇನಪ್ಪ ಅಂದರೆ ನಮ್ಮ ಜಾಸ್ ದ ಬಾಸ್ ಅವರು ಸದ್ಯಕ್ಕೆ ಒಂದು ಸ್ವಲ್ಪ ಇಂಜುರಿಯಿಂದ ಬಂದಿರೋದ್ರಿಂದ ರಿಹ್ಯಾಬಲ್ಲಿ ಆಲ್ರೆಡಿ ಎಲ್ಲ ಫುಲ್ಲು ಚಿಕಿತ್ಸೆ ತೊಗೊಂಡಿದ್ದಾರೆ. ಬಟ್ ಸ್ಟಿಲ್ ಆದರೂ ಒಂದು ಸ್ವಲ್ಪ ಭಯ ಇರುತ್ತಲ್ವ ಗುರು, ಇನ್ ಕೇಸ್ ಏನಾದರೂ ಹೆಚ್ಚು ಕಮ್ಮಿ ಆಗೋಯ್ತು ಅಂತಂದರೆ ಪ್ಲೇ ಆಫ್ ಕಪ್ಪ ಏನು ಮಾಡೋದು ಅಂತ ಭಯ ಇರುತ್ತೆ. ಅದಕ್ಕೋಸ್ಕರನೇ ನನ್ಗನ್ಸಿದ್ದೇನಂತಂದರೆ ಆಡಲಿ, ಕಾಶಿಯಸ್ ಆಗಿ ಆಡಲಿ ಅಷ್ಟೇ. ಯಾಕಂದರೆ ಪ್ರೆಷರ್ ಕೊಡೋದು ಬೇಡ, ಪರವಾಗಿಲ್ಲ. ಇನ್ ಕೇಸ್ ನಾವೇನಾದರೂ ಸೋತ್ರೂ ಕೂಡ ಟಿಮ್ ಡೇವಿಡ್ಗೆ ಮತ್ತು ಅವ್ರಿಗೆ, ಯಾಕಂದ್ರೆ ನೋಡಿ ಟಿಮ್ ಡೇವಿಡ್ಗೆ ಹೆಂಗೆ ಮೊನ್ನೆ ಇಂಜುರಿ ಆಗಿದ್ದಕ್ಕೆ ಲೈಕ್ ಅವ್ರ ಕೈಲಿ ಆಡೋಕ್ಕಾಗಿಲ್ಲ. ಆ ಥರ ಏನಾದರೂ ಪ್ಲೇ ಆಫ್ ಅಲ್ಲೋ ಇಲ್ಲ ಏನಾದ್ರು ಎಲಿಮಿನೇಟರ್ ಆಗೋಯ್ತು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಹೋಪ್ ದಟ್ RCB ಮ್ಯಾನೇಜ್ಮೆಂಟ್ ಅವ್ರನ್ನ ಚೆನ್ನಾಗಿ ಕೇರ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀವಿ. ಇನ್ನು LSG ಪರ ಯಾರು ಜಾಸ್ತಿ ರನ್ ಹೊಡಿತಾರೆ ಅಂತಂದರೆ ನಿಕ್ಲಸ್ ಪುರಾನ್ ಅವರು ಹೊಡಿತಾರೆ ಅಂತ ಅನ್ಕೊಂಡಿದ್ದೀವಿ. ಎಸ್, ಸೊ ನಿಕ್ಲಸ್ ಪುರಾನ್ ಜೊತೆ ಸರ್ಪ್ರೈಸಿಂಗ್ ಆಗಿರ್ಬೋದು. ಮೇ ಬಿ ಇವತ್ತು ಯಾಕೋ ನನಗೆ ಅನ್ನಿಸ್ತಾ ಇರೋದು ಏನಂದರೆ ಬೇಗ ಈ ಮಿಚೆಲ್ ಮಾರ್ಷು ಅವ್ರನ್ನೆಲ್ಲ ಕಟ್ಟಾಕ್ಬಿಡ್ತೀವಿ, ರಿಷಬ್ ಪಂತ್ ಅವ್ರ ಕಡೆಯಿಂದ ರನ್ಸ್ ಬರ್ಬೋದು ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ. ಮೇ ಬಿ ಹೇಳೋಕ್ಕಾಗಲ್ಲ ಗುರು, ಅವ್ರಂತರ ಪಾಕೆಟ್ ಡನಮೋ ಇದ್ದಂಗೆ ಯಾವಾಗ ಯಾವ ಥರ ಎದ್ದು ಬರ್ತಾರೆ ಅಂತ ಗೊತ್ತಾಗಲ್ಲ. ಮೇ ಬಿ ನನಗನ್ನಿಸ್ತಿರೋದು ಮಸ್ಟ್ ವಿನ್ ಗೇಮ್ ಅಲ್ಲ, ಪ್ರೆಷರ್ ಇರಲ್ಲ. ಸೊ ಕ್ಯಾಪ್ಟನ್ಸಿ ತಲೆ ಕೆಡ್ಸ್ಕೊಳ್ಳೋ ಹಾಗಿರಲ್ಲ ರಿಷಬ್ ಪಂತ್ ಅವ್ರಿಗೆ. ಅವ್ರು ಜಸ್ಟ್ ಅವ್ರ ಗೇಮ್ನ ಅವ್ರು ಏನಾರ ಸ್ಟಾರ್ಟ್ ಮಾಡ್ಕೊಂತು ಅಂದರೆ RCBಗೆ ಥ್ರೆಟನ್ ಆಗುವಂಥ ಪಾಸಿಬಿಲಿಟೀಸ್ ಹೈ ಇದೆ. ಸೊ ಈಗ ಆಲ್ರೆಡಿ ಈ ಮಿಚ್ ಮಾರ್ಷ್ ಅವರಾಗಿರ್ಬೋದು, ನಿಕ್ಲಸ್ ಪುರಾನ್ ಆಗಿರ್ಬೋದು, ಆ್ಯಂಡ್ ಅದಲ್ಲದೇ ಎಡಮ್ ಮ್ಯಾಕ್ರಮ್ ಅವರಾಗಿರ್ಬೋದು, ಅವರೆಲ್ಲ ಆಲ್ರೆಡಿ ಟಾಪ್ 3ಯಲ್ಲಿ ರನ್ ಸ್ಕೋರರ್. ಅವರು 50 to 60% ರನ್ ಸ್ಕೋರ್ ಮಾಡಿರೋದೇ ಅವ್ರ ಕಡೆಯಿಂದನೇ ಬಂದಿರೋದು ಆ್ಯಕ್ಚುಲಿ. ಸೊ ನನ್ನ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ರಿಷಬ್ ಪಂತ್ ಅವರು ಇಲ್ಲ ಅಂದರೆ ನಿಕ್ಲಸ್ ಪುರಾನ್ ಅವರು, ಈ ಇಬ್ಬರಿಂದ ಬ್ಯಾಟರ್ಸ್ ಕಡೆಯಿಂದ ರನ್ಸ್ ಅಂತೂ 100% ಬರುತ್ತೆ ಅಂತ ಅನಿಸ್ತಾ ಇದೆ. ಇನ್ನು ಹೈಯೆಸ್ಟ್ ವಿಕೆಟ್ LSG ಪರ ಯಾರು ತಗೊಳ್ತಾರೆ ಅಂತ ಕೇಳೋಂಗಿದ್ರೆ LSG ಪರ ಮೇ ಬಿ ದಿಗ್ವೇಶ್ ರಾತಿ ಅವ್ರು ತಗೊಳ್ಬೋದೇನೋ, ನೋಟ್ಬುಕ್ ಮತ್ತೆ ತಗೊಂಡ್ ಬರ್ಬೋದು. ಎಕ್ಸಾಕ್ಟ್ಲಿ, ಯಾಕಂದ್ರೆ ದಿಗ್ವೇಶ್ ರಾತಿ ಅವರು ಅಂತ ಫಾರ್ಮ್ ಅಲ್ಲಿ ಲಾಸ್ಟ್ ಮ್ಯಾಚ್ ಸಸ್ಪೆಂಡ್ ಆಗಿದ್ರಲ್ಲ. ಸೊ ಮೇ ಬಿ ಇವತ್ತಿನ ಮ್ಯಾಚ್ ಅಲ್ಲಿ ಬಂದು ಪಕ್ಕ ತಗೊಂತಾರೆ ಅಂತ ಅನ್ಕೊಂಡಿದೀವಿ. ಮೇ ಬಿ ತಗೊಳ್ಳಿ. ವಿರಾಟ್ ಕೊಹ್ಲಿ ಮತ್ತೆ ಏನಾರ ನೋಟ್ಬುಕ್ ಸೆಲೆಬ್ರೇಟ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಬರ್ತಾರೆ. ಅವ್ರು ಹೆಂಗೆ ವಿಲಿಯಮ್ಸ್ ಅವರು ಕೊಟ್ಟಿದಾರಲ್ಲ ಅದೇ ರೀತಿ ಇವ್ರಿಗೂ ಒಂದು ಜಲಕ್ನ ಆಲ್ರೆಡಿ ತೋರಿಸ್ಬಿಟ್ಟಿದ್ದಾರೆ ಸಿನಿಮಾ. ವಿರಾಟ್ ಕೊಹ್ಲಿ ಅವ್ರಿಗೆ ಏನು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಲಕ್ನೋ ಪಿಚ್ ಅಲ್ಲಿ ಈ ತರ ಎಲ್ಲ ಏನಾರ ಆಲ್ರೆಡಿ ಒಂದು ಸೆಲೆಬ್ರೇಷನ್ ನೋಡ್ಬಿಟ್ಟಿದ್ದೀವಿ ವಿರಾಟ್ ಕೊಹ್ಲಿ ಅವ್ರದ್ದು. ಇವತ್ತು ಹೇಳಕ್ಕಾಗಲ್ಲ ಗುರು, ಇನ್ ಕೇಸ್ ಏನೋ ತಲೆಕೆಟ್ಟು ವಿರಾಟ್ ಕೊಹ್ಲಿ ಅವ್ರು ಫಸ್ಟ್ ಇಲ್ಲ ಬ್ಯಾಟಿಂಗ್ ಫಸ್ಟ್ ಆಡ್ತಾ ಇರ್ಬೇಕಾದ್ರೆ ದಿಗ್ವೇಶ್ ರಾತಿ ಅವ್ರು ಹಿಂಗೆಲ್ಲ ಸೈನ್ ಮಾಡಿಬಿಟ್ಟು ವಿರಾಟ್ ಕೊಹ್ಲಿ ತಿಕ್ಕ ಹೊರಿಸಿದ್ರೆ ಪಕ್ಕ ಹೇಳ್ತೀನಿ ನೆಕ್ಸ್ಟ್ ಅವ್ರ ಬ್ಯಾಟಿಂಗ್ ಬರ್ತಾರಲ್ಲ ಅವಾಗ ವಿಕೆಟ್ ತಗೊಂಡು ವಿರಾಟ್ ಕೊಹ್ಲಿ ಅಂತೂ ಗುಮ್ತಾರ ಹಾಕೊಂಡು ಮಾತ್ರ. ಸೊ ಗೈಸ್, ನಿಮ್ಮ ಪ್ರಕಾರ RCB ಕಡೆ ಯಾರು ಜಾಸ್ತಿ ವಿಕೆಟ್ ತಗೊಂತಾರೆ, ಯಾರು ಜಾಸ್ತಿ ರನ್ ನೋಡಿದ್ದಾರೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಆ್ಯಂಡ್ ಗೈಸ್, ಇವತ್ತಿನ ಮ್ಯಾಚಲ್ಲಿ ನಿನ್ನೆ ತನಕ ನಾವು ಪ್ರೆಡಿಕ್ಷನ್ ಕೊಟ್ಟಿದ್ದು 40% LSG ಗೆಲ್ತಾರೆ ಅಂತ, 60% RCB ಗೆಲ್ತಾರೆ ಅಂತ ಕೊಟ್ಟಿದ್ವಿ. ಬಟ್ ಇವಾಗ ಲೈಕ್ ನಮ್ಮ ಪ್ರೆಡಿಕ್ಷನ್ ಸ್ವಲ್ಪ ಚೇಂಜ್ ಆಗಿದೆ. ಒಂದು 30% LSG ವಿನ್ ಆಗುತ್ತೆ ಆ್ಯಂಡ್ 70% ಈ ಕಡೆ RCB ವಿನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಯಾಕೆಂದ್ರೆ ಅವರೊಬ್ಬರೇ ಕಾರಣ. ಅವರು ಬಂದಿದ್ರಿಂದ ಇವತ್ತಿನ ಮ್ಯಾಚ್ ಆಡ್ತೀವಿ ಅಂತ ಅಪ್ಡೇಟ್ ಬಂದಿರೋದ್ರಿಂದ ಸೊ 70% ಟರ್ನ್ ಆಗಿದ್ದೀವಿ. ಆ್ಯಂಡ್ ಇನ್ನ 30% ಡೌಟ್ ಅಲ್ಲಿ, ಯಾಕೆಂತಂದ್ರೆ ಅದು LSG ಅವ್ರ ಕಡೆ ಇಲ್ಲ ಏನು ಪ್ರೆಷರ್ ಇರಲ್ಲ. ಫ್ಯಾನ್ಸ್ ಗಳು ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂದ್ರೆ ನಾಯಿ ಪೇರೆ ಹೊಡೆದ್ರು ಅಂತಂದ್ರೆ ಅವಾಗ ಸೋಲ್ಬೇಕಾಗುತ್ತೆ. ಕ್ರಿಕೆಟ್ ಹೆಂಗ್ ಗೊತ್ತಾ, ಫನಿ ಗೇಮು, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಬಟ್ ಸ್ಟಿಲ್ ನಮ್ಮ ಟೀಮ್ ನೋಡ್ತಾ ಇದ್ರೆ ನಾನು ಟೀಮ್ ನೋಡಿ ಪ್ರೆಡಿಕ್ಷನ್ಸ್ ಕೊಡೋದು ಯಾವತ್ತೇ ಆಗಲಿ. ಸೊ ಫಸ್ಟ್ ಆಫ್ ಆಲ್ ಪ್ರೆಡಿಕ್ಷನ್ ಅಂತಂದ್ರೆ ನಿಮಗೆ ಗೆಸ್ಸಿಂಗ್ ಇರುತ್ತೆ. ಒಂದು ಟೀಮ್ನ ನೋಡ್ತೀವಿ, ಒಂದು ವೆನ್ಯೂನ ನೋಡ್ತೀವಿ. 30% ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಮೇ ಬಿ ಅವ್ರಿಗೆ ಸಪೋರ್ಟ್ ಇದೆ ಅಂತಂದ್ರೆ ಇನ್ ದ ಸೆನ್ಸ್ ನಾನು ಸಪೋರ್ಟ್ ಮಾಡ್ತಾ ಇಲ್ಲ ಗುರು, ನಾನು RCBಗೆ ಮಾಡ್ತಾ ಇರೋದು. ಆಮೇಲೆ ತಪ್ಪು ತಿಳ್ಕೊಂಬೇಡಿ. 30% ವಿನ್ನಿಂಗ್ ಪ್ರಾಬಬಿಲಿಟಿ ಅವ್ರದ್ದು ಯಾಕಿದೆ ಅಂತಂದ್ರೆ ಅವರ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಅಂಡ್ ಪ್ರೆಷರ್ ಇಲ್ಲದೆ ಇರೋದ್ರಿಂದ ಪಿಚ್ಚಲ್ಲಿ ಆಡಿ ಅಭ್ಯಾಸ ಆಗಿರುತ್ತೆ. ಪ್ರೆಷರ್ ಇರಲ್ಲ, ಆರಾಮ್ಸೆ ಆಡ್ಬೋದು. ನಮಗೆ 70% ನಾನು ಇಟ್ಟೆ ಅಂತಂದ್ರೆ ಸೊ ಲಾಸ್ಟ್ ಮ್ಯಾಚ್ ಆಡಿದೀವಿ, ಹಂಗಾಗಿ ಸ್ವಲ್ಪ ನಾಲೆಡ್ಜ್ ಇರುತ್ತೆ ಪಿಚ್ ಬಗ್ಗೆ. ಹಂಗಾಗಿ 10% ನೆನ್ನೆ ಇವತ್ತಿಗೂ ಇಲ್ಲ. ಲಾಸ್ಟ್ ಮ್ಯಾಚ್ ಕೂಡ ನೀವು ನೋಡೋ ಆಗಿದ್ರೆ ನಾವು ಚೇಸ್ ಆನ್ ಅಲ್ಲಿ ಇದ್ವಿ. 15ನೇ ಓವರ್ವರೆಗೂ ನಾವು ಆರಾಮ್ಸೆ ಚೇಸ್ ಮಾಡ್ಬೋದಾಗಿತ್ತು. ನಮ್ಗೇನು ಕಷ್ಟ ಆಗ್ತಿಲ್ಲ. 5 ಓವರ್ಗೆ 60-70 ರನ್ ಏನು ನಮಗೆ ಇಂಪಾಸಿಬಲ್ ಟಾಸ್ಕ್ ಏನಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಸೊ 4 ಓವರ್ಗೂ 50 ರನ್ ಹೊಡೆದಿರೋದು ಕೂಡ ಉಂಟು. ಎಷ್ಟೊಂದು T20 ಗೇಮಲ್ಲಿ ನಾವೇ ಫಿನಿಶ್ ಮಾಡ್ಕೊಂಡಿದ್ದೀವಿ ಬಿಡಿ, ಅದು ಬೇರೆ ಥರ. ಬಟ್ ನನಗನ್ಸಿದೆ ಏನಂತಂದರೆ ಅವತ್ತಿನ ಮ್ಯಾಚಲ್ಲಿ ಟಿಮ್ ಡೇವಿಡ್ ಅವ್ರು ಏನಾದರೂ ಇಂಜುರಿ ಆಗಿಲ್ಲ ಆ್ಯಂಡ್ ರಮೋನ್ ಶೆಫರ್ಡ್ ಮೊದಲೇ ಬಾಲ್ ಔಟ್ ಆಗಿಲ್ಲ ಅಂತಂದರೆ ಗೇಮ್ ನಮ್ಮ ಹತ್ರನೇ ಹೇಳ್ತಿತ್ತು. ಗುಡ್ ನ್ಯೂಸ್ ಏನಂತಂದರೆ ಸೊ ಟೀಮ್ ಡೇವಿಡ್ ಅವರು ಇವಾಗ ಆರಾಮಾಗಿದ್ದಾರೆ. ಸೊ ಇವತ್ತಿನ ಮ್ಯಾಚಲ್ಲಿ ಆ ಥರ ಏನು ಪ್ರಾಬ್ಲಮ್ಗಳು ಕಾಣಲ್ಲ, ನೀಟಾಗಿ ಆಡ್ತಾರೆ ಇವತ್ತಿನ ಮ್ಯಾಚಲ್ಲಿ. ಎಕ್ಸಾಕ್ಟ್ಲಿ. ಸೊ ಗೈಸ್, ನಿಮ್ಗೆ ಏನು ಅನಿಸುತ್ತೆ ಇವತ್ತಿನ ಮ್ಯಾಚಸ್ಸಲ್ಲಿ ಜಾಸ್ ದ ಬಾಸ್ ಬರಬೇಕಾ, ಇಲ್ಲಾಂದರೆ ರೆಸ್ಟ್ನ ಮಾಡ್ತೀರಾ, ರೆಸ್ಟ್ನ ಕೊಡ್ತೀರಾ, ಇಲ್ಲ ಅಂತಂದರೆ ನಮಗೆ ಪ್ಲೇ ಆಫ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಂಬರ್ 1 ಸ್ಥಾನಕ್ಕೆ ಇಲ್ಲ ನಂಬರ್ 2 ಸ್ಥಾನಕ್ಕೆ ನಾವು ಹೋಗಬೇಕು ಅಂದರೆ ಗೆಲ್ಲೇಬೇಕು ಅಂತಂದರೆ ಜಾಸ್ ದ ಬಾಸ್ ಆಡಿಸ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಇದಾಗಿತ್ತು LSG ವರ್ಸಸ್ RCB ಪ್ರಿವ್ಯೂ. ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಸಿಗೋಣ ಮುಂದೆ ನೋಡೋದೇ ಅಲ್ಲಿ ತನಕ. ಬಾಯ್.